ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಬೆಂಗಳೂರಿನಲ್ಲಿ 11 ವರ್ಷದ ಬಾಲಕನ ಮೇಲೆ ಚಿನ್ನ ಕಳ್ಳತನ ಮಾಡಿದಂತಹ ಆರೋಪವನ್ನು ಹೊರಿಸಲಾಗಿದೆ. ಠಾಣೆಯಲ್ಲಿ ಬಾಲಕನ ಮೇಲೆ ಹಲ್ಲೆ ಮಾಡಿದ್ರ ಹಾಗಾದ್ರೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಅನ್ನುವಂತಹ ಪ್ರಶ್ನೆ ಮನೆ ಮಾಡಿದ್ದಾರೆ. ನಾನೇ ಚಿನ್ನವಿದ್ದ ಪರ್ಸ್ ಕದ್ದಿದ್ದು ಅಂತ ಹೇಳಿಸಿ ವಿಡಿಯೋ ರೆಕಾರ್ಡ್ ಮಾಡಲಾಗಿದೆಯಾ? ಪರಪ್ಪನ ಅಗ್ರಹಾರ ಪೊಲೀಸರ ಮೇಲೆ ಗಂಭೀರ ಆರೋಪವೊಂದು ಕೇಳಿಬಂದಿದೆ. ನಿಮ್ಮ ಮಗ ಚಿನ್ನ ಕದ್ದದ್ದು ಒಪ್ಕೊಂಡಿದ್ದಾನೆ ಅಂತ ಚಿನ್ನ ತಂದುಕೊಡಿ ಅಂತ ದುಂಬಾಲು ಬಿದ್ದಿದ್ದಾರೆ. ತರದಿದ್ರೆ ನಿಮ್ಮನ್ನ ಜೈಲಿಗೆ ಹಾಕ್ತೀನಿ ಅಂತ ಪೊಲೀಸರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರಂತೆ, ಹೆದರಿಸಿದ್ದಾರಂತೆ. ಇದರಿಂದ ಭಯಗೊಂಡಿರುವಂತಹ ದಂಪತಿ ಪುತ್ರನು ಕಣ್ಣೀರು ಹಾಕ್ತಾ ಇದ್ದಾರೆ. ನಾವ್ ಏನ್ ಮಾಡೋದು? ಚಿನ್ನ ಕಳ್ಳತನ ಮಾಡಿಲ್ಲ, ಬದಲಾಗಿ ಬಲವಂತವಾಗಿ ಚಿನ್ನ ಕಳ್ಳತನ ಮಾಡಿಯಾ ಅಂತ ಒಪ್ಕೊಂತ ವಿಡಿಯೋ ರೆಕಾರ್ಡ್ ಮಾಡಿಸ್ಕೊಂಡು ಈಗ ಕದ್ದ ಚಿನ್ನವನ್ನ ತಂದು ಕೊಡಬೇಕು ಅಂತ ತಾಕೀತು ಮಾಡ್ತಾ ಇದ್ದಾರೆ. ಇಲ್ಲದಿದ್ರೆ ಜೈಲಿಗೆ ಹಾಕ್ತೀನಿ ಅಂತ ಹೆದರಿಸ್ತಾ ಇದ್ದಾರೆ. ನಾವು ಎಲ್ಲಿ ಹೋಗಬೇಕು ಅನ್ನೋದು ಆ ಕುಟುಂಬದ ಪ್ರಶ್ನೆ. ಪರಪ್ಪನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಶಾಂತಿಪುರದಲ್ಲಿ ಒಂದು ಆರನೇ ತರಗತಿ ವಿದ್ಯಾರ್ಥಿ ಒಂದು ಚಿನ್ನ ಕಳ್ಳತನ ಮಾಡಿದ್ದಾನೆ ಅನ್ನೋ ಆರೋಪದಲ್ಲಿ ಪೋಷಕರನ್ನ ಮತ್ತು ಬಾಲಕನನ್ನು ಕರ್ಕೊಂಡೋಗಿ ಪರಪ್ಪನಗರ ಪೊಲೀಸರು ಬಾಲಕನ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದ್ದು, ಈ ಸಂಬಂಧ ಡಿಸಿಪಿ ಎಸಿಪಿ ನೇತೃತ್ವದಲ್ಲಿ ತನಿಖೆಗೆ ಆದೇಶ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ಆ ಸಂಬಂಧಪಟ್ಟಂತಹ ವಿಚಾರವಾಗಿ ಪೋಷಕರು ನಮ್ಮ ಜೊತೆಲಿದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ. ಏನಾಯಿತು ಅವತ್ತು ಘಟನೆ ಅನ್ನೋದ್ರ ಬಗ್ಗೆ. ಮೇಡಮ್, ಅವತ್ತು ಏನಾಯಿತು ಮತ್ತು ಯಾಕೆ ಪೊಲೀಸರು ನಿಮ್ಮ ಮಗನ ಮೇಲೆ ಹಲ್ಲೆ ಮಾಡ್ತಿದ್ದಾರೆ? ಫಸ್ಟು ನಮ್ಮ ಯಜಮಾನ್ರ ಮೇಲೆ ಕಂಪ್ಲೇಂಟ್ ಕೊಟ್ಟವ್ರೆ ಸರ್, ಚಿನ್ನ ಹೋಗಿದೆ ಅಂತ. ಅವತ್ತು ಏನಾಯಿತು ನಮ್ಗೆ ಗೊತ್ತಿಲ್ಲ. ನಾನು ಫಸ್ಟು ಅವರು ಊರಿಗೆ ಹೋಗ್ತೀನಿ ಅಂತ ಬಂದವ್ರೆ ಸರ್. ಬಂದು ನಾವು ಊರಿಗೆ ಹೋಗ್ತಾ ಇದ್ದೀನಿ ಅಂತ ಬಂದು ಆಟೋ ಬುಕ್ ಮಾಡಿಕೊಂಡು ಹೋಗಿದ್ದಾರೆ ಸರ್. ನಮ್ಮ ಮಗನ ಅಂಗಡಿಯಲ್ಲಿ ಇಟ್ಬಿಟ್ಟು ನಾವು ಎಲ್ಲೋ ಹೋಗಿದ್ದೀವಿ, ನಾವು ನಮ್ಮ ಯಜಮಾನ್ರು ಇಬ್ಬರು. ನಮ್ಮ ಮಗನ ಕೈ ಫೋನ್ ಕೊಟ್ಟಿದ್ದೀವಿ ಸರ್. ಫೋನ್ ನೋಡಿಕೊಂಡು ಅವನು ಅಂಗಡಿಯಲ್ಲೇ ಇದ್ದ ಸರ್. ಇವ್ರು ಕರೆದು ನಮ್ಮ ಮಗನಿಗೆ ಯಾವತ್ತೂ ಅವ್ರು 10 ರೂಪಾಯಿ ಕೊಟ್ಟಿಲ್ಲ. ನಾವು ಅವ್ರ ಹತ್ರನೂ ಏನು ಇಸ್ಕೊಂಡಿಲ್ಲ. ಆವತ್ತು 10 ರೂಪಾಯಿ ನಮ್ಮ ಮಗನಿಗೆ ಏನು ಕೊಟ್ಟರೋ ಗೊತ್ತಿಲ್ಲ ಸರ್. 10 ರೂಪಾಯಿ ಕೊಟ್ಬಿಟ್ಟು ನಾವು ಊರಿಗೆ ಹೋಗ್ತಾ ಇದ್ದೀನಪ್ಪ ಅಂತ ಆಟೋ ಬುಕ್ ಮಾಡಿಕೊಂಡು ಹೋಗಿದ್ದಾರಂತೆ ಸರ್. ಅವರು ಇಲ್ಲಿಂದ ಇಲ್ಲಿ ತಿರ್ಸ್ಕೊಂಡು ಹೋಗಿದ್ದಾರೆ ಸರ್, ಅಷ್ಟೇ ಸರ್. ಮತ್ತು ಒಂದು ವಾರ ಬಿಟ್ಟು ನನಗೆ ಫೋನ್ ಮಾಡಿದೆ ಸರ್. ನಂದು ಪರ್ಸು ಕಳೆದೋಯ್ತು, ಅದರಲ್ಲಿ ಕಾಸು ಇತ್ತು, ಚಿನ್ನನೂ ಇತ್ತು, ಎಲ್ಲೋಯ್ತೋ ಗೊತ್ತಿಲ್ಲ ಅಂತ ನನಗೆ ಹೇಳವ್ರೆ ಸರ್. ಅದೇನಕ್ಕ ನಾವು ನೋಡಿಲ್ಲ, ನನಗೇನು ಗೊತ್ತಿಲ್ಲ ಅಂತ ನಾನು ಹೇಳಿದ್ದೀನಿ ಸರ್. ಮತ್ತು ಇಲ್ಲಿ ಬಂದ್ರು ಸರ್, ಅವ್ರ ಊರಿಂದ ಇಲ್ಲಿ ಬಂದು ಇಲ್ಲೆಲ್ಲ ವಿಚಾರಿಸಿದ್ರು ಸರ್. ಇಲ್ಲಂತ ನೋಡಿ ಈ ಕಡೆ ಇಲ್ಲನ ಕ್ಯಾಮ್ರಾ ಇದೋ ಏನೋ ನೋಡು ಅಂತ ಇವರು ನಮ್ಮ ಯಜಮಾನ್ರನ್ನು ಕರೆದ್ರು ಸರ್. ಎಲ್ಲ ಇಬ್ಬರೂ ಹೋಗಿ ನೋಡಿದ್ರು ಸರ್. ಎಲ್ಲಿ ಕ್ಯಾಮ್ರಾ ಇಲ್ಲ, ಈ ಕಡೆ ಅವ್ರವ್ರ ಮನೆಗೆ ಇಟ್ಕೊಂಡಿದ್ದಾರೆ ಅಷ್ಟೇ ಸರ್, ರೋಡ್ಗೆ ಯಾವುದೂ ಕಾಣಿಸಿಲ್ಲ. ಆಮೇಲೆ ಅವರು ಮನೆ ಖಾಲಿ ಮಾಡ್ಕೊಂಡು ಹೋಗಿ ನಮ್ಮ ಯಜಮಾನ್ರ ಮೇಲೆ ಕಂಪ್ಲೇಂಟ್ ಕೊಟ್ಟವ್ರೆ ಸರ್. ನಮ್ಮ ಯಜಮಾನ್ರು ನಾನು ಇಬ್ಬರು ಫೋನ್ ಮಾಡಿದ್ದೀರಿ ಸರ್. ಕಂಪ್ಲೇಂಟ್ ಕೊಟ್ಟ ಮೇಲೆ ಫೋನ್ ಮಾಡಿದ ಮೇಲೆ ನಾನು ನಮ್ಮ ಯಜಮಾನ್ರು ಇಬ್ಬರು ಹೋಗಿದ್ಮೇಲೆ ಅವರು ಬಂದರು ಸರ್. ಅವ್ರು ಬಂದು ಅವ್ರನ್ನ ಕೇಳಿದ್ರು, ಇವ್ರದ್ದು ಚಿನ್ನ ಹೋಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಾರಮ್ಮ, ನಿಮಗೆ ಏಮನ್ನ ಗೊತ್ತಾ ಅಂತ ನನಗೆ ಕೇಳಿದ್ರು ಸರ್. ಇಲ್ಲ ಸರ್, ನಮ್ಗೆ ಗೊತ್ತಿಲ್ಲ, ನಾವು ಅವತ್ತು ಅಂಗಡಿನೂ ಇಲ್ಲ, ನಮ್ಮ ಮಗ ಇದ್ದ ಸರ್, ನಾವೆಲ್ಲ ಹೋಗಿ ಬಂದಿದ್ದೀವಿ ಸರ್ ಅಂತ